ನಮಸ್ಕಾರ ಸ್ನೇಹಿತರೆ, ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವಾಗ ನೀವು ನೋಡ್ತಾ ಇರೋದು ಡ್ರ್ಯಾಗನ್ ಫ್ರೂಟ್ ಗಿಡದಲ್ಲಿ ಬಿಟ್ಟಿರುವಂಥ ಹೂವು. ನಿನ್ನೆ ರಾತ್ರಿ ಅರಳಿದೆ ಇದು, ಬಟ್ ರಾತ್ರಿ ಬಂದು ನನಗೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಈ ಹೂವು ಬಾಡೋಗಿ ಇಲ್ಲಿ ನಮಗೆ ಹಣ್ಣು ಆಗ್ತಾ ಬರುತ್ತೆ. ಕಾಯಾಗಿ ಮೊದಲು, ಆಮೇಲೆ ಹಣ್ಣಾಗುತ್ತೆ, ಪಿಂಕ್ ಕಲರ್ಗೆ ಟರ್ನ್ ಆಗುತ್ತೆ. ಮೊದಲು ಈ ಕಲರ್ ಇರುತ್ತೆ. ನಿನ್ನೆ ಈ ಹೂವು ಅರಳಿದೆ, ಬೆಳಗ್ಗೆ ಅಷ್ಟರಲ್ಲಿ ಮುಚ್ಕೊಂಡ್ಬಿಡುತ್ತೆ. ಸೇಮ್ ಅದೇ ರೀತಿ ಇದು ಇವತ್ತು ಅರಳಬಹುದು. ಇದು ಇನ್ನೊಂದು 2 ದಿವಸ ಆಗ್ಬೋದು. ಒಟ್ಟು ಮೂರು ಬಡ್ಸು ಕೂಡ ಕಚ್ಚಿದೆ, ಕಾಯಿ ಆಗ್ಬೋದು. ಲಾಸ್ಟ್ ಟೈಮ್ ಅಂದರೆ ಒಂದು 2 ತಿಂಗಳ ಹಿಂದೆ ನಮಗೆ 2 ಕಾಯಿ ಸಿಕ್ಕಿತ್ತು, ಅಂದರೆ 2 ಹಣ್ಣು ಡ್ರ್ಯಾಗನ್ ಫ್ರೂಟ್ ಗಿಡದಲ್ಲಿ ಸಿಕ್ಕಿತ್ತು. ಈ ಸಲ 3 ಹಣ್ಣುಗಳು ಸಿಗುತ್ತೆ. ಇದು ಬಾಳೆ ಗಿಡ ತುಂಬ ಚಿಕ್ಕದಾಗಿತ್ತು. ಇಲ್ಲೆಲ್ಲ ಕಬ್ಬು ಹಾಕಿದ್ವಿ ನಾವು. ಕಬ್ಬನ್ನೆಲ್ಲ ತೆಗೆದ್ಮೇಲೆ ಗಿಡ ತುಂಬ ಅಂದರೆ ತುಂಬಾ ಚೆನ್ನಾಗಾಗಿದೆ. ಅದ್ರ ಪಕ್ಕ ಇನ್ನೊಂದು ಕಂದು ಅಂದರೆ ಬಾಳೆ ಕಂದು ಬಂದು ಇವಾಗೂ ಅದರಷ್ಟೇ ಸೇಮ್ ಹೈಟ್ಗೆ ಬೆಳೀತಾ ಇದೆ. ಇದು ಪಕ್ಕದಲ್ಲೇ ಇದ್ರ ಬುಡ ನೋಡ್ಬೋದು ನೀವು, ತುಂಬ ದಪ್ಪಗಾಗಿದೆ. ಮೊದಲು ತುಂಬ ಅಂದರೆ ತುಂಬಾ ಚಿಕ್ಕದಾಗಿತ್ತು, ಇವಾಗ ದಪ್ಪಗಾಗಿ ಎಲೆನೂ ಕೂಡ ಅಗಲವಾಗಿ ತುಂಬ ಚೆನ್ನಾಗಿ ಬಂದಿದೆ. ನೋಡೋಣ ಗೊನೆ ಬಿಡುತ್ತಾ ಇಲ್ವಾ ಬಾಳೆಗೊನೆ ಅಂತ. ಇದೇ ಒಂದು ಟಬ್ಬಲ್ಲಿ ಇದು ಬೀಜ ಗಿಡ ಹಾಕಿರಲಿಲ್ಲ, ಚೆಂಡು ಹೂವಿನ ಬೀಜ ಬಿದ್ದಿತ್ತು ಅನಿಸುತ್ತೆ. ಹಾಗಾಗಿ ಚೆಂಡು ಹೂವಿನ ಗಿಡ ಉಟ್ಕೊಂಡು ಹೂಗಳಾಗ್ತಾ ಇದೆ, ತುಂಬ ಚೆನ್ನಾಗಿದೆ. ಆರೆಂಜ್ ಕಲರ್ ಚೆಂಡು ಹೂವು. ಟೆರೆಸ್ ಗಾರ್ಡನಲ್ಲಿ ಚೆಂಡು ಹೂವು ಹಾಗೆ ಈ ಚಿಂತಾಮಣಿ ಅಂತೀವಿ ನಾವು, ಈ ಗಿಡಗಳಿದ್ದರೆ ಜಾಸ್ತಿ ಬೀಸು ಅಂದರೆ ಬೇರೆ ದುಂಬಿಗಳನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ವೆಜಿಟೇಬಲ್ಸು ಗಿಡಗಳನ್ನ ಹಾಕೊಂಡಿರ್ತೀರ ಅಂದರೆ ಪರಾಗಸ್ಪರ್ಶ ಆಗೋದಕ್ಕೆ ಅನುಕೂಲ ಆಗುತ್ತೆ. ಜಾಸ್ತಿ ಚಿಟ್ಟೆಗಳು ಬರುತ್ತೆ, ದುಂಬಿಗಳು ಬರುತ್ತೆ. ಟೆರೆಸಲ್ಲಿ ಈ ರೀತಿ ಸುಮಾರಷ್ಟು ಎಲೆಗಳೆಲ್ಲ ಬೀಳ್ತಾ ಇರುತ್ತೆ. ಅದನ್ನೆಲ್ಲ ಆವಾಗವಾಗ ಕ್ಲಿಯರ್ ಮಾಡಬೇಕು, ಇಲ್ಲಾಂದರೆ ನೀರು ಹೋಗೋವಂಥ ಜಾಗದಲ್ಲೆಲ್ಲ ಸೇರಿಕೊಂಡು ಮೋಲ್ಡ್ಗೆ ತೊಂದರೆ ಆಗುತ್ತೆ. ಇಲ್ಲಿ ಒಂದು ವಾಟರ್ ಲಿಲ್ಲಿ ಕೂಡ ಅರಳಿದೆ. ಇದು ಆಲ್ರೆಡಿ 3ನೇ ದಿವಸ ಅನಿಸುತ್ತೆ. ಕಲರು ಡಿಮ್ ಆಗಿದೆ. ಸೇವಂತಿಗೆ ಗಿಡದಲ್ಲೆಲ್ಲ ಮೊಗ್ಗುಗಳು ಜೊತೆಗೆ ಹೂಗಳು ಶುರುವಾಗಿದೆ. ಸ್ವಲ್ಪ ಜಾಸ್ತಿ ದಿವಸ ಆದರೆ ಈ ರೀತಿ ಕಲರ್ ಡಿಮ್ ಆಗುತ್ತೆ. ಅದಕ್ಕೂ ಮುಂಚೆ ಈ ರೀತಿ ಇರುತ್ತೆ ನೋಡಿ. ಫಸ್ಟು ಈ ಕಲರ್ ಇರುತ್ತೆ, ತುಂಬ ಬ್ಯೂಟಿಫುಲ್ ಆಗಿರುವಂತಹ ಕಲರು, ಮರೂನ್ ಕಲರು, ತುಂಬ ಚೆನ್ನಾಗಿದೆ. ಈ ಡಿಮ್ ಆಗಿರೋದನ್ನೆಲ್ಲ ತೆಗೆದುಬಿಡ್ತೀನಿ ನಾನು. ಹಾಗೆ ಗಿಡದಲ್ಲಿ ಬಿಟ್ಟರೆ ಹೇಳಿದ್ನಲ್ವ ಫಂಗಸ್ ಆಗುತ್ತೆ. ಗಿಡ ಅಷ್ಟೊಂದು ರೂಢಿಸೋದಿಲ್ಲ, ಹಾಗಾಗಿ ಅವಾಗವಾಗ ನಾವು ತೆಗಿತಾ ಇರಬೇಕಾಗತ್ತೆ ಹೂಗಳನ್ನ. ಈ ಪಿಂಕ್ ಕಲರ್ ರೋಸ್ಗಳು ಕೂಡ ಸುಮಾರಷ್ಟು ಬಿಟ್ಟಿದೆ. ಬಟನ್ ರೋಸ್ಗಳು ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಈ ಪುಟಾಣಿ ರೋಸ್ಗಳು ಕೂಡ ಸುಮಾರಷ್ಟು ಬಿಟ್ಟಿತ್ತು. ಇಲ್ಲಿ ಆಫ್ ವೈಟ್ ಕಲರ್ದು ಕೂಡ ಒಂದು ಅರಳಿದೆ. ಈ 2 ಡೇರೆ ಗಿಡಗಳು ಊರಿಂದ ನಮ್ಮ ಅತ್ತೆ ಕಟ್ಟಿಸ್ಕೊಟ್ಟಿದ್ರು. ನೆಟ್ಟಿದ್ದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನೋಡಿ. ಚೆನ್ನಾಗಿ ಇವಾಗ ಗ್ರೋತ್ ತಗೊಂಡಿದೆ, ಚೆನ್ನಾಗಿ ಸೆಟ್ ಆಗಿದೆ. ಹೊಸ ಚಿಗುರುಗಳೆಲ್ಲ ಬರ್ತಾ ಇದೆ. ಇನ್ನೊಂದು ವಾರ 15 ದಿವಸದಲ್ಲಿ ಹೊಸ ಬಡ್ಗಳು ಕೂಡ ಬರ್ಬೋದು. ನೋಡೋಣ. ಹೂ ಬಿಟ್ಟಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫುಲ್ ಇದೇ ಕಿತ್ಬಿಡ್ತೀವಿ ನಾವು ನೋಡ್ರಿ. ದಂಟು ಕೀಳ್ತಾ ಇದ್ದೀವಿ ಇವಾಗ. ಸಿಕ್ಕಾಪಟ್ಟೆ ದೊಡ್ಡದಾಗಿ ಬೆಳೆದಿದೆ. ಈ ದಂಟಲ್ಲಿ ಸಾಂಬಾರು, ಹುಳಿ ಸಾಂಬಾರು ಅಥವಾ ಮಜ್ಜಿಗೆ ಹುಳಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಟಬ್ಬಲ್ಲಿ ನಾವೆಲ್ಲ ವೇಸ್ಟನ್ನು ತೊಗೊಂಡು ಬಂದು ಹಾಕ್ತಾ ಇರ್ತೀವಿ, ಒಳ್ಳೆ ಗೊಬ್ಬರ ಆಗುತ್ತೆ. ನೋಡಿ ಎರೆಹುಳುಗಳು ತುಂಬ ಚೆನ್ನಾಗಿ ಆಗಿದೆ. ಈ ಗೊಬ್ಬರನ ನಾವು ಬೇರೆದಕ್ಕೆ ಹಾಕ್ಬೋದು, ಅಥವಾ ಇದರಲ್ಲೇ ಚೆನ್ನಾಗಿ ಯಾವುದಾದ್ರೂ ತರಕಾರಿ ಗಿಡಗಳನ್ನೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ನೋಡಿ ಇಲ್ಲೆಲ್ಲ ಸುಮಾರಷ್ಟು ನೋಡಿ ಎರೆಹುಳುಗಳು.
ನೋಡಿ ಇಲ್ಲಿ ಬೇರೆ ಇದೆ. ಕೆದಕಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಎರೆಹುಳುಗಳೆಲ್ಲ ಸಿಗುತ್ತೆ. ಸೊಪ್ಪು ಸೋಸಿದ್ದು ಹಾಗೆ ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ ಎಲ್ಲದನ್ನು ತೊಗೊಂಡ್ಬಂದು ಇದ್ರೊಳಗಡೆ ಹಾಕ್ತಾ ಇರ್ತೀವಿ. ಒಳ್ಳೆ ಗೊಬ್ಬರ ಆಗುತ್ತೆ. ಈ ತೊಂಡೆ ಗಿಡದಲ್ಲಿ ಒಂದೇ ಒಂದು ಎಲೆ ಬಿಟ್ಟಿಲ್ಲ, ಯಾವುದೋ ಒಂದು ಹುಳ ಸೇರ್ಕೊಂಡ್ಬಿಟ್ಟು ಎಲ್ಲ ಎಲೆಗಳನ್ನ ತಿಂದಾಕ್ಬಿಟ್ಟಿದೆ. ಬರುತ್ತೆ ಎಲೆಗಳು, ಸ್ವಲ್ಪ ದಿನ ಆಗ್ಬೋದಷ್ಟೇ. ಕಾಣಿಸೋದೇ ಇಲ್ಲ, ಅದು ಫುಲ್ ಗ್ರೀನಲ್ಲಿ ಇರುತ್ತೆ ಹುಳ, ಗೊತ್ತಾಗೋದೇ ಇಲ್ಲ ಎಲ್ಲಿ ಬಂದು ಸೇರ್ಕೊಂಡಿದೆ ಅಂತ. ಎಲೆಗಳನ್ನೆಲ್ಲ ಈ ರೀತಿ ತಿಂದಾಕ್ಬಿಟ್ಟಿದೆ, ಒಂದೇ ಒಂದು ಎಲೆ ಇಲ್ಲ. ಸ್ಟಾರ್ ಫ್ರೂಟ್ ಗಿಡದ ಗ್ರೋತ್ ಅಂತೂ ತುಂಬ ಚೆನ್ನಾಗಿದೆ, ಹೊಸ ಚಿಗುರು ಎಲ್ಲಿ ನೋಡಿದ್ರು. ಈ ಗಿಡದಲ್ಲಿ ಅಂದರೆ ಪಾಟಲ್ಲಿ ಕೆಳಗಡೆ ಬದನೆ ಬೀಜನ ಹಾಕಿದ್ವಿ, ತುಂಬ ಚೆನ್ನಾಗಿ ಬದನೆ ಗಿಡಗಳೆಲ್ಲ ಬಂದಿದೆ, ಸಸಿಗಳು. ಇದನ್ನೆಲ್ಲ ಸಪ್ರೇಟಾಗಿ ಇವಾಗ ನಾವು ನೆಡಬೇಕು, ಬೇರೆದ್ರಲ್ಲಿ ಪಾಟ್ಗಳಲ್ಲಿ 2 ಅಥವಾ 3 ಗಿಡಗಳನ್ನ ನೆಡಬೇಕು. ಆವಾಗ ಗ್ರೋತ್ ಚೆನ್ನಾಗಾಗುತ್ತೆ. ಹೀಗೆ ಬಿಟ್ಬಿಟ್ರೆ ಒಂದು ಗಿಡನೂ ಸರಿಯಾಗಿ ಬರೋದಿಲ್ಲ. ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ, ಯಾವ ರೀತಿ ಬೇರೆ ಪಾಟ್ಗೆ ನಾನು ನೆಡ್ತೀನಿ ಅಂತ. ಸುಮಾರಷ್ಟು ದಾಸವಾಳ ಹೂಗಳೆಲ್ಲ ಬಿಟ್ಟಿದೆ, ಇದನ್ನೆಲ್ಲ ಇವತ್ತು ಕಿತ್ಕೊತಾ ಇದ್ದೀನಿ. ಇದರಲ್ಲಂತೂ ಮೊಗ್ಗುಗಳು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಈ ಜುಮ್ಕಾ ಹೈಬಿಸ್ಕಸ್ ಇವತ್ತು 3 ಹೂವು ಬಿಟ್ಟಿದೆ. ಇವತ್ತು ಕನಕಾಂಬರ ಹೂಗಳನ್ನ ಯಾವುದನ್ನು ಕಿತ್ಕೊತಾ ಇಲ್ಲ ನಾನು, ನಾಳೆ ಕಿತ್ಕೊಳ್ಳೋಣ ಅಂತ. ಯಾಕಂದರೆ ನಾನು ತಂದಿರೋ ಅಂಥ ಬುಟ್ಟಿ ಪೂರ್ತಿ ತುಂಬೋಯ್ತು. ಈ ದೊಡ್ಡ ದೊಡ್ಡ ಪಾಟ್ಗಳಲ್ಲಿ ಕಳೆಗಳು ಬೇಗ ಉಟ್ಕೊತಾ ಇರುತ್ತೆ, ಆವಾಗವಾಗ ನಾವು ತೆಗಿತಾ ಇರಬೇಕು, ಇಲ್ಲಾಂದರೆ ಈ ಗಿಡ ಹಾಳಾಗೋಗ್ಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ ಈ ಗಿಡ. ನಾವು ಗೊಬ್ಬರ ಹಾಕ್ತೀವಲ್ವ, ಆ ಗೊಬ್ಬರದಲ್ಲಿ ಸುಮಾರಷ್ಟು ಬೀಜಗಳಿರುತ್ತೆ, ಹಾಗಾಗಿ ಉಟ್ಕೊಂಬಿಟ್ಟಿರುತ್ತೆ ಸುಮಾರಷ್ಟು. ನಾವು ಅವಾಗವಾಗ ತೆಗಿತಾ ಇರಬೇಕು. ಸಂದಿಲ್ ಒಂದೇ ಒಂದು ಹೂ ಬಿಟ್ಟಿದೆ, ಕಾಣಿಸೇ ಇಲ್ಲ ನನಗೆ. ಇದೊಂಥರ ಡಿಫ್ರೆಂಟ್ ಆಗಿರುವಂಥ ಪಿಂಕ್ ಕಲರ್. ನೋಡಿ, ಇಷ್ಟೆಲ್ಲ ಹೂ ಸಿಕ್ಕಿದೆ ಇವತ್ತು. ಸೊ ಇದಾಗಿತ್ತು ಇವತ್ತಿನ ಈ ವ್ಲಾಗ್, ಗಾರ್ಡನಿಂಗ್ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಗಾರ್ಡನಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿ ನೋಡಿ, ಕಾಗೆ ಕಾಣಿಸ್ತಾ ಇದೆಯಾ, ಕೂತ್ಕೊಂಡು ನೀರು ಕುಡಿತಾ ಇತ್ತು. ವಿಡಿಯೋನ ಎಂಡ್ ಮಾಡೋಣ ಅನ್ನೋ ಅಷ್ಟರಲ್ಲಿ ಬಂತು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡಲ್ಲಿ ನವಿಲು ಕೂಡ ಕೂಗ್ತಾ ಇತ್ತು, ಕೋಳಿ ಕೂಡ ಕೂಗ್ತಾ ಇದೆ. ಸೊ ಮತ್ತೊಂದು ಗಾರ್ಡನಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಹ್ಯಾಪಿ ಗಾರ್ಡನಿಂಗ್. ಗಿಡ ಮರ ಬೆಳೆಸಿ, ಪ್ರಕೃತಿಯನ್ನು ಉಳಿಸಿ.